Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಆ್ಯಂಡ್ ತುಂಬ ದಿನ ಆಯಿತು ನಾನು ಈ ರೂಮಲ್ಲಿ ವಿಡಿಯೋ ಮಾಡಿ. ಲಾಸ್ಟ್ ಪ್ರಿವಿಯಸ್ ವೀಡಿಯೋಸ್ಲೆಲ್ಲ ನೋಡಿರ್ತೀರಾ, ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು. ಸೊ ಇವಾಗ ಮಕ್ಕಳದ್ದು ಎಕ್ಸಾಮ್ಸು, ನನಗೆ ವರ್ಕ್ ಅದೆಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಇಮಾನಿ ಫ್ರೀ ಆಗಿದ್ದಾಳೆ. ಸೊ ನನ್ನ ಜೊತೆ ಇಮಾನಿ ಬಂದಿದ್ದಾಳೆ ವೀಡಿಯೋಸ್ ಮಾಡೋದಕ್ಕೆ. ಇಮಾನಿ, ಸೇ ಹಾಯ್. ಹಾಯ್. ಆರ್ ಯು ಎಕ್ಸೈಟೆಡ್? ಎಸ್. ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ಸ್ಟ್ರೈಟ್ನರ್ಸ್. ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ. ಎಸ್, ಇವತ್ತಿನ ಬ್ಲಾಗ್ ಬಂದು ಇಮಾನಿ ಜೊತೆ ಅಂಡ್ 2 ಸ್ಟ್ರೈಟ್ನರ್ಸ್ ಬಗ್ಗೆ ನಾನೀಗ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀನಿ. ಸಿಸ್ಕಾ ಅಂಡ್ ಒಂದು ಫಿಲಿಪ್ಸ್ ಅಂತ, ಎರಡು ಬ್ರ್ಯಾಂಡೇನೆ. ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ನೋಡೋಣ. ಇದು ಇವಾಗ ರೀಸೆಂಟ್ ಆಗಿ 1-2-3 ಇಯರ್ಸ್ ಇಂದ ಸಿಸ್ಕಾ ಒಂದು ಬ್ರ್ಯಾಂಡ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ರಿವ್ಯೂಸ್ ಕೊಟ್ಟಿದ್ದಾರೆ. ಬನ್ನಿ ನಾವು ನೋಡೋಣ. ನಾವು ಇಮಾನಿ ಏರ್ಸ್ ಅಲ್ಲಿ ನಾನು ಇವಾಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಅಂಡ್ ನೆಕ್ಸ್ಟ್ ನಮ್ಮ ರಿವ್ಯೂ ಕೊಡ್ತೀವಿ. ನೋಡೋರಂದ್ರೆ ಲೈವ್ ಡೆಮಾನ್ಸ್ಟ್ರೇಷನ್ ಅಂಡ್ ಲೈವ್ ರಿವ್ಯೂ ಕೊಡ್ತೀನಿ ಇವತ್ತು. ಅದಕ್ಕೋಸ್ಕರನೇ ಇಮಾನಿ ಬಂದಿರೋದು. ಇಮಾನಿ ಏರ್ಸ್ ನೋಡಿ ಎಲ್ಲ ಫ್ರೀಸಿಯಾಗಿ ಫೋನಿಗೆ ಕಟ್ಟಿದ್ದೆ ಅವಳಿಗೆ ಎಲ್ಲ ಆಯ್ತಲ್ಲ. ಇಮಾನಿ ನಗ್ತಾ ಇದ್ದಾಳೆ, ಫುಲ್ ಖುಷಿಯಾಗಿದ್ದಾಳೆ. ಅವಳಿಗೆ ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರೆ ತುಂಬಾ ಇಷ್ಟ. ಅಮ್ಮ ನಾನು ಪರ್ಮನೆಂಟ್ ಆಗಿ ಮಾಡಿಸ್ಬಿಡಮ್ಮ ಅಂತ ಇದ್ವಿ ಈ ವಯಸ್ಸಿಗೆ. ನೋಡಿ ಫ್ರೆಂಡ್ಸ್, ಒಂದು ಸೈಡ್ ನಾನು ಸಿಸ್ಕಾದಲ್ಲಿ ಮಾಡ್ತೀನಿ ಆ್ಯಂಡ್ ಒಂದು ಸೈಡ್ ನಾನು ಫಿಲಿಪ್ಸಲ್ಲಿ ಮಾಡ್ತೀನಿ. ಬನ್ನಿ ಇವಾಗ ಫಸ್ಟ್ ನಾನು ಸಿಸ್ಕಾದಲ್ಲಿ ಮಾಡ್ತೀನಿ, ನೋಡೋಣ ಹೇಗಿದೆ ಇದ್ರದ್ದು ಡೆಮಾನ್ಸ್ಟ್ರೇಷನ್ ಅಂತ. ಬನ್ನಿ ಇವ್ರ ಮೇಲೆ ಮಾಡೋಣ. ನೆಕ್ಸ್ಟ್ ರಿವ್ಯೂ ಯಾಕೆ ಇಮಾನಿ ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ದೆ? ಇಮಾನಿ ಸ್ವಲ್ಪ ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ತೀನಿ. ಇಲ್ಲೇ ಇದೆ ಪ್ಲಗ್. ನನಗೆ ಈ ಸ್ಟ್ರೈಟ್ನರ್ ಬೇಕು. ಬೋತಲ್ಲಿ ಮಾಡ್ತೀನಿ. ಮೊದಲು ಇದು ಮಾಡು, ನಾನೇ ಮಾಡ್ಕೊಳ್ತೀನಿ. ಆಗೋಯ್ತು. ಈ ಕಡೆ ನಾನು ಸ್ಟ್ರೈಟ್ನರ್ನ ಸ್ವಲ್ಪ ಹೀಟ್ ಆಗೋದಕ್ಕೆ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಇದು ಮಕ್ಕಳದಲ್ವಾ, ಏರ್ಸು ತುಂಬ ಸಾಫ್ಟ್ ಆಗಿರುತ್ತೆ, ಒಂದು ಸೆನ್ಸಿಟಿವ್ ಇರುತ್ತೆ. ಸೊ ನಾನು ಇವಾಗ ಸಿರಮ್ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕೊಂಡು ಸಿರಮ್ ಫಸ್ಟ್ ಒಂದು ಸೈಡ್ ಮಾತ್ರ ಹಾಕು. ಅವಳು ಆಗಬಾರ್ದು ಅಂತ, ಏರ್ಸ್ಗೆ ಏನು ಆಗಬಾರ್ದು ಅಂತ ನಾನು ಸಿರಮ್ ಹಾಕ್ತೀನಿ. ಸ್ಮೆಲ್ ತುಂಬ ಚೆನ್ನಾಗಿದೆ. ಲೋರಿಯಾದವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಯೂಸ್ ಮಾಡಿ ಸಖತ್ತಾಗಿದೆ. ನಾನು ಔಟ್ಸೈಡ್ ಹೋಗ್ಬೇಕಾದ್ರೆ ಹಾಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಡ್ಯಾಮೇಜ್ ಆಗಲ್ಲ, ಏನಾಗಲ್ಲ. ನೋಡಿ ಬನ್ನಿ, ಒಂದು ಸೈಡ್ ಹಿಂಗೆ ಮಾಡ್ತಾ ಇದ್ದೀನಿ. ಸಿಸ್ಕಾದು ನಾನು ಇವಾಗ ತೊಗೊಂಡಿರೋದು ಏರ್ ಸ್ಟ್ರೈಟ್ನರ್. ಬನ್ನಿ, ಅಂದರೆ ಇದರಲ್ಲಿ ಈಟ್ ಅಂದರೆ ಈಗ 1, 2, 3 ಆ ಥರ ಈಟೆಲ್ಲ ತೊಗೊಳೋದಕ್ಕಾಗಲ್ಲ. ಜಸ್ಟ್ ಆನ್ ಆ್ಯಂಡ್ ಆಫ್ ಇದೆ ಅಷ್ಟೇ. ಇಲ್ಲಿ ನೋಡಿ, ಇದು ಆನ್ ಆ್ಯಂಡ್ ಆಫ್ ಇದೆ, ಲೈಟ್ ಆನ್ ಆಗಿದೆ. ಇದಿಷ್ಟು ನಿಮಗೆ ಜಾಸ್ತಿ ಮಾಡ್ಕೊಳ್ಳೋದಾಗಲಿ ಕಡಿಮೆ ಮಾಡ್ಕೊಳ್ಳೋದಾಗಲಿ ಇಲ್ಲ. ಇದರಲ್ಲಿ ಒಂದೇ ಟೆಂಪ್ರೇಚರಲ್ಲಿ ಇರುತ್ತೆ ಇದು. ಇವಾಗ 100 ಅದು ಎಷ್ಟಿದೆ ಟೆಂಪ್ರೇಚರ್ ಗೊತ್ತಿಲ್ಲ, ಅವರು ಒಂದು ಸೆಟ್ಟಿಂಗ್ಸಲ್ಲಿ ಇಟ್ಟಿರ್ತಾರೆ ಇಷ್ಟೇ ಟೆಂಪ್ರೇಚರ್ ಅಂತ. 15 ಮೇಲೆ ಇಲ್ಲ. ಜಾಸ್ತಿನೂ ಇಟ್ಟಿರಲ್ಲ, ಜಾಸ್ತಿನೂ ಲೋ ಇರಲ್ಲ. ಟಚ್ ಮಾಡಿ. ಆಲ್ರೆಡಿ 2 ಮಿನಿಟ್ಸ್ ಆಗಿದೆ. ಜಾಸ್ತಿ ಮಕ್ಳಿಗೆಲ್ಲ ಮಾಡಬೇಡಿ. ನಾನು ಅವಳು ತುಂಬ ದಿನದಿಂದ ಕೇಳ್ತಿದ್ದ, ನಾನು ಇಮಾನಿಗೇನು ಯಾವಾಗಲೂ ನಾನು ಮಾಡಲ್ಲ. ಇವತ್ತು ಸುಮ್ಮನೆ ವೀಡಿಯೋಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ತುಂಬ ದಿನದಿಂದ ಅಮ್ಮ ನನಗೂ ಸ್ಟ್ರೈಟ್ನಿಂಗ್ ಮಾಡೋದು ಕೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ಯಾವತ್ತು ನನ್ನ ಮಕ್ಕಳು ಹೊರಗಡೆ ಹೋದ್ರೂ ನಾನು ಅವಳಿಗೆ ಮಾಡಲ್ಲ. ಮಕ್ಕಳಿಗೆಲ್ಲ ಇವಾಗಲೇ ಮಾಡಿದ್ರೆ ಏರ್ಸ್ ಎಲ್ಲ ಹಾಳಾಗುತ್ತೆ. ಬಟ್ ಏನು ರಿಸ್ಕ್ ಅನ್ಸಲ್ಲ ಅಷ್ಟನ. ನನಗೇನು ತುಂಬ ಟೈಮ್ ಹಿಡಿಯುತ್ತೆ ಅಂತ ಏನು ಅನ್ಸಲ್ಲ, ಬೇಗನೆ ಮಾಡ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸಿಸ್ಕಾದಲ್ಲಿ ಏರ್ ಸ್ಟ್ರೈಟ್ನಿಂಗ್ ಮಾಡಿರೋದು ಇದು.
ನೋಡಿ ಹೇಗೆ ಬಂದಿದೆ. So, ಜಸ್ಟ್ ಇದು 5 ಮಿನಿಟ್ಸು ಆಗಿಲ್ಲ, 4 ಮಿನಿಟ್ಸ್ ಆಯ್ತು ಅಷ್ಟೇ. 4 ಮಿನಿಟ್ಸಲ್ಲಿ ಈ ಥರ ಬಂದಿದೆ ನೋಡಿ. ಇದಕ್ಕೂ ಡಿಫ್ರೆನ್ಸ್ ನೋಡಿ. ಕ್ಲಿಪ್ ತೆಗಿ. ಈ ಏರ್ಸ್ಗೂ ಡಿಫ್ರೆನ್ಸ್ ನೋಡಿ. ಈಗ ಫಿಲಿಪ್ಸಲ್ಲಿ ಮಾಡೋಣ ಈ ಕಡೆ, ಅವಾಗ ಏನು ಡಿಫ್ರೆನ್ಸ್, ಎರಡಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ನೋಡೋಣ. ಈಗ ಈಗ ಏನ್ ಗೊತ್ತಾ, ಫಿಲಿಪ್ಸ್ ಚೆನ್ನಾಗಿದೆ, ಸಸ್ಕ ಚೆನ್ನಾಗಿದೆ ಅಂತ ನೋಡುತ್ತೆ. ಇದೇನಾದ್ರು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆ ಸ್ಟ್ರೈಟ್ನರ್ನ ಬಿಸಾಕ್ಬಿಡ್ಬೇಕು. ಅದ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅದು ಬಿಸಾಕ್ಬಿಡ್ಬೇಕು. ಎರಡು ಚೆನ್ನಾಗಿ ಬರಲಿಲ್ಲ ನೀವು ಮನೆಗೆ ಬಿಸಾಕ್ಬೇಕು. ಲೆಟ್ಸ್ ಗೋ ವಿತ್ ಫಿಲಿಪ್ಸ್. ಬನ್ನಿ ಇವಾಗ ಫಿಲಿಪ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಬರ್ತೀನಿ. ಸೇಮ್ ಇದರಲ್ಲೂ ಅಷ್ಟೇ, ಫಿಲಿಪ್ಸಲ್ಲೂ ಜಸ್ಟ್ ಆನ್ ಆ್ಯಂಡ್ ಆಫ್ ಅಷ್ಟೇ. ನಮ್ಗೆ ಇವಾಗ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ ಏನು ಮಾಡ್ಕೊಳಕ್ಕಾಗಲ್ಲ. ಆಫಲ್ಲಿ ಲೈಟ್ ಆಫ್ ಆಗಿದೆ, ಆನ್ ಮಾಡಿದಾಗ ರೆಡ್ ಲೈಟ್ ಬರುತ್ತೆ ಅಷ್ಟೇ. ಟೆಂಪ್ರೇಚರ್ ಸೆಟ್ಟಿಂಗ್ಸ್ ಎಲ್ಲ ಏನಿಲ್ಲ ಇದರಲ್ಲಿ, ಒಂದು ನಾರ್ಮಲ್ ಟೆಂಪ್ರೇಚರ್ ಕೊಟ್ಟಿರ್ತಾರೆ ಅದರಲ್ಲೇ. ಆ್ಯಂಡ್ ಬಟ್ ಅದರಲ್ಲಿ ಈ ಥರ ಗ್ರಿಪ್ ಇಲ್ಲ. ನಾವೀಗ ಸ್ಟ್ರೈಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಸ್ಟ್ರೈಟಿಂಗ್ ಮಾಡ್ತೀವಲ್ವಾ, ಬಟ್ ಇಲ್ಲಿ ಗ್ರಿಪ್ ಇದೆ, ಇಟ್ಕೊಬೋದು ಈಸಿಯಾಗಿ. ಬಟ್ ನನಗನ್ಸುತ್ತೆ ಇಟ್ ಟೇಕ್ಸ್ ಟೈಮ್ ಟು ಈಟ್. ತುಂಬಾ ಟೈಮ್ ತೊಗೊತಾ ಇದೆ, ಬಟ್ ಅದು ಫಾಸ್ಟಾಗಿ ಹೀಟ್ ಆಗ್ತಾ ಇತ್ತು, ಹೆವಿ ಫಾಸ್ಟಾಗಿ. ನಾನು ಹಾಕಿದ್ದು 5 ಸೆಕೆಂಡ್ಸ್ಗೆಲ್ಲ ಹೀಟ್ ಆಗಿತ್ತು ಅದು, ಬಟ್ ಇದನ್ನ ಹೀಟ್ ಆಗಿಲ್ಲ. ಬಟ್ ಇದು ಶಾರ್ಟ್ ಆಗಿದೆ, ಅದು ಲಾಂಗ್ ಆಗಿದೆ. ಇದು ಇಟ್ಕೊಳ್ಳೋಕ್ಕೆ ನಮಗೆ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಆಗಿದೆ. ಅದಕ್ಕೆ ಅದನ್ನು ತಗೊಂಬಿಡಿ ಫ್ರೆಂಡ್ಸ್. ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ. ನಾವು ಸ್ವಲ್ಪ ಕೂದಲು ತೊಗೊಂಡು ಮಾಡಿದ್ರೆ ಟೈಮ್ ಆಗುತ್ತೆ. ನಾನು ಏನಕ್ಕೆ ಇಷ್ಟು ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ, ಅದು ಕಾಮನಾಗಿ ನೀವು ಯಾವುದೇ ಏರ್ ಸ್ಟ್ರೈಟ್ನರ್ ತೊಗೊಂಡು ಸ್ವಲ್ಪ ಏರ್ಸ್ ತೊಗೊಂಡು ನಿಧಾನಕ್ಕೆ ಮಾಡಿಕೊಂಡ್ರೆ ಎಲ್ಲ ಸ್ಟ್ರೈಟ್ನರ್ಸು ಚೆನ್ನಾಗಿರುತ್ತೆ. ನಮಗೇನಾಗಬೇಕು, ಟೈಮ್ ಸೇವ್ ಆಗಬೇಕು. ನಾವು ಅರ್ಜೆಂಟಾಗಿ ಔಟ್ಸೈಡ್ ಹೋಗಬೇಕು ಅಂತಂದಾಗ ಬೇಗ ಸ್ಟ್ರೈಟ್ನಿಂಗ್ ಆಗಬೇಕು. ಸೊ ನೋಡಿ, ಇಷ್ಟಿಷ್ಟು ಏರ್ಸ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಜಾಸ್ತಿ ಏರ್ಸ್ ತೊಗೊಂಡಿದ್ದೀನಿ ನೋಡಿ, ನೋಡ್ತಾ ಇದ್ದೀರಾ ನೀವು. ಜಾಸ್ತಿ ಏರ್ಸ್ ತೊಗೊಂಡೆ ನಾನು ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ಸೊ ಆಗ್ತಾಯಿದೆ ಸ್ಟ್ರೈಟ್ನಿಂಗ್ ನೋಡಿ, ಎಷ್ಟು ನೀಟಾಗಿ ಆಗ್ತಾಯಿದೆ. ನೋಡಿ ಎಷ್ಟು ತೊಗೊಂಡಿದ್ದೀನಿ ನಾನು, ಬಟ್ ನೀಟಾಗಿ ಬರ್ತಾಯಿದೆ. ಆಗೋಯ್ತು. ಇಮಾನಿಗೆ ಇಷ್ಟೊಂದು ಪೇಷನ್ಸ್ ಇಲ್ಲ, ಕೂತಿದ್ದಾಳೆ ಅಂದರೆ ಗ್ರೇಟ್. ಥ್ಯಾಂಕ್ ಯು ಇಮಾನಿ. ಇವತ್ತು ಇಮಾನಿಗೆ ಏನಾದ್ರು ಕೊಡಿಸ್ಬೇಕು. ಇದು ತಗೊಳ್ಳಿ, ಇದು ಮಾತ್ರ ತಗೊಬಿಡಿ ಆಯ್ತಾ, ಪ್ಲೀಸ್. ನಾನು ಸಿಸ್ಕಾ ಸ್ಟ್ರೈಟ್ನರಲ್ಲಿ ಮಾಡಿದಾಗ ಜಸ್ಟ್ 4 ಮಿನಿಟ್ಸ್ ತೊಗೊಂಡೆ ಇದು ಏರ್ ಸ್ಟ್ರೈಟ್ ಮಾಡೋಕ್ಕೆ. ಆ್ಯಂಡ್ ಇದೂ ಅಷ್ಟೇ 4 ಮಿನಿಟ್ಸ್ ತೊಗೊಂಡಿದ್ದೀನಿ ನಾನು ಫಿಲಿಪ್ಸಲ್ಲೂ. ನೋಡಿ ನಿಮಗೆ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇದೆ ಅಂತ. ನನಗೆ ಇಷ್ಟ ಆಗಿದೆ ಅಂದರೆ ಇದು. ವೆಯ್ಟ್ ಇಮಾನಿ, ಅಲ್ಲ ನೋಡಿ ಫುಲ್ ಒಂದು ವಿಡಿಯೋ ಮಾಡಿ ಮನೆ ತಿರುಗು ನೋಡಿ. ಅದು ಈಗ ಈ ಪಾರ್ಟ್ ಬಂದು ಸಿಸ್ಕಾ ಸ್ಟ್ರೈಟ್ನಿಂಗ್ ಮಾಡಿರೋದು, ಈ ಪಾರ್ಟ್ ಬಂದು ಫಿಲಿಪ್ಸಲ್ಲಿ ಮಾಡಿರೋದು. ನಿಮ್ಗೆ ಇದರಲ್ಲಿ ಶೈನಿಂಗ್ ಗೊತ್ತಾಗ್ತಾ ಇದೆ, ಇದರಲ್ಲಿ ನಿಮಗೆ ಅಷ್ಟು ಶೈನಿಂಗ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇದು ನಾನು ಮಾಡಿ ಜಸ್ಟ್ 8 ಮಿನಿಟ್ಸ್ ಆಗಿರ್ಬೋದು. ಇದು 4 ಮಿನಿಟ್ಸ್ ಆಯಿತು. ಇದು 4 ಮಿನಿಟ್ಸ್ ತೊಗೊಂಡಾಗ ಈಗ ಸ್ವಲ್ಪ ಡಿಮ್ ಆಗಿದೆ, ಸ್ಟ್ರೈಟ್ ಮಾಡಿದ ತಕ್ಷಣ ಸ್ವಲ್ಪ ಇದಾಗಿದೆ. ಬಟ್ ಇದನ್ನು ಲುಕ್ ಆಗಿದೆ ನೋಡಿ. ನಿಮಗೆ ಏನು ಅನ್ಸುತ್ತೆ ಅಂದರೆ, ಬಟ್ ನಮಗೆ ಎರಡೂ ಓಕೆ ಅಂತ ಅನಿಸ್ತಾ ಇದೆ ನಮಗೆ. ಬಟ್ ಇದು ಲಿಟ್ಲಿ ಸ್ವಲ್ಪ ಶೈನಿಂಗ್ ಇದೆ. ಆ್ಯಂಡ್ ಏರ್ಸ್ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕಾಣಿಸ್ತಾ ಇದೆ, ಬಿಕಾಸ್ ಅಷ್ಟು ಸ್ಟ್ರೈಟ್ ಆಗಿದೆ. ಇದು ಸಿಸ್ಕಾದಲ್ಲಿ ಏನಾಗಿದೆ ಅಂದರೆ ಸ್ಟ್ರೈಟ್ ಆಗಿದೆ, ಬಟ್ ಏನಂದರೆ ಫುಲ್ಲು ಕ್ವಾಂಟಿಟಿನಾಗಿ ತಿನ್ನಾಗಿಲ್ಲ, ವಾಲ್ಯೂಮ್ ಏನಾಗಿಲ್ಲ, ತಿನ್ನಾಗಿಲ್ಲ. ಸ್ವಲ್ಪ ಬೌನ್ಸಿ ಥರ ಜಾಸ್ತಿ ಏರ್ಸ್ ಇದೆ ಅನ್ನೋ ಲುಕ್ ಕಾಣಿಸ್ತಾ ಇದೆ. ಬಟ್ ಇದು ನೋಡಿ ಫುಲ್ ತಿನ್ನಾಗಿದೆ, ವಾಲ್ಯೂಮ್ ಫುಲ್ ಕಡಿಮೆ ಆಗಿದೆ ನೋಡಿ. ಇಷ್ಟಿಷ್ಟು ಏರ್ಸ್ ತೊಗೊಂಡಾಗ ಇದು ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಅನಿಸುತ್ತೆ. ಬಟ್ ನಿಮಗೆ ತುಂಬ ಸ್ಟ್ರೈಟ್ನಾಗಿ ಬಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದವರು, ಸ್ವಲ್ಪ ಬೌನ್ಸಿ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರಬೇಕು ಅನ್ನೋರು 6 ಆಗಿ ಹೋಗ್ಬೋದು. ಸಕ್ಕತ್ತಾಗಿದೆ, ನನಗೆ ಇದು ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಏನಾದರೂ ಅರ್ಜೆಂಟಾಗಿ ಹೋಗಬೇಕು ಅಂದರೆ ನಾನು ಯೂಸ್ ಮಾಡ್ಕೊಂಡು ಹೋಗ್ತೀನಿ, ಚೆನ್ನಾಗಿರುತ್ತೆ. ಒನ್ ಡೇ ಇರುತ್ತೆ. ಬಿಫೋರ್ ನಾನು ಪರ್ಮನೆಂಟ್ ಮಾಡೋಕ್ಕಿಂತ ಮುಂಚೆನೇ ನಾನು ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ಇದು ಚೆನ್ನಾಗಿದೆ. ಬಟ್ ಕಂಪೇರ್ ಟು ಟೆಲಿ ಫಿಲಿಪ್ಸ್ ಆಲ್ವೇಸ್ ಬೆಸ್ಟು.
ನಿಮಗೆ ಹೇಳಿದ್ರೆ ನಾನು ವಾಲ್ಯೂಮ್ ಜಾಸ್ತಿ ಬೇಕು ಅಂದರೆ ಸಿಕ್ಸಾಗಿ ಹೋಗಿ, ಆ್ಯಂಡ್ ವಾಲ್ಯೂಮ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಫಿಲಿಪ್ಸ್ಗೆ ಹೋಗಿ. ನನಗೆ ಪ್ರೈಸಸ್ ಡಿಫ್ರೆನ್ಸ್, ಇವಾಗ ಪ್ರೈಸಸ್ ಹೇಳ್ತೀನಿ. ಇದು ಸಿಕ್ಸಾ ಬಂದು 700 ಸಿಗುತ್ತೆ ನಿಮಗೆ, ಆ್ಯಂಡ್ ಫಿಲಿಪ್ಸ್ ಬಂದು 1500 1600. ಅದು ಒಂದು ನೀವು ಆನ್ಲೈನಲ್ಲಿ ತೊಗೊತೀರಾ ಅಂದರೆ ಆಫರಲ್ಲಿ ಇದ್ದಾಗ ತೊಗೊಳ್ಳಿ, ಕಡಿಮೆ ಇರುತ್ತೆ. ಈವನ್ ಸಿಕ್ಸಾನು ಅಷ್ಟೇ, ನೀವು ಆಫರಲ್ಲಿ ತೊಗೊಳ್ಳಿ ಕಡಿಮೆ ಇರುತ್ತೆ. ಎರಡೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಸಮ್ ಪಾಯಿಂಟ್ಸಲ್ಲಿ ಫಿಲಿಪ್ಸ್ ಫಸ್ಟ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಒಪಿನಿಯನ್, ನಮ್ಮ ಇಮಾನಿ ಅವ್ರನ್ನ ಒಪಿನಿಯನ್ ಕೇಳೋಣ. ಇದಿಷ್ಟ ಆಗ್ತಿದೆಯಾ? ಲೈಟ್ ವೆಯ್ಟ್ ಯಾವುದಿದೆ? ನಿನ್ಗೆ ಯಾವ್ದು ಇಷ್ಟ ಆಗ್ತಿದೆ ಚಿನ್ನು? ಲೈಟ್ ವೆಯ್ಟ್ ಇದೆ. ನೋಡಿ, ಅದು ಗೊತ್ತಾಗ್ತಾ ಇದೆ ಆಲ್ರೆಡಿ ನಿಮಗೇನೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ, ಲೈಟ್ ವೆಯ್ಟ್ ಕಾಣಿಸ್ತಾ ಇದೆ. ಯಾವ್ದು ಇಷ್ಟ ಆಯಿತು ನಿನಗೆ? ಫಿಲಿಪ್ಸ್. ಬಟ್ ನೀವು ಹೇಳಿ, ಯಾವ್ದು ಇಮಾನಿಗೆ ಸೂಟ್ ಆಗ್ತಾ ಇದೆ? ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರೋದಾ, ವಾಲ್ಯೂಮ್ ಕಡಿಮೆ ಇರೋದಾ, ಎಲ್ಲರೂ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಅವ್ರು ಎಷ್ಟೊಂದು ಪೇಷನ್ಸಲ್ಲಿ ನೋಡ್ತಿದ್ದಾರೆ, ಪೇಷನ್ಸಲ್ಲಿ ನೋಡ್ತಾ ಇದ್ರಂತೆ. ಇಮಾನಿ ಈ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿದೆ ನೋಡಿ, ಸ್ಟ್ರೈಟ್ನಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ನೋಡೋಣ ಫ್ಯೂಚರಲ್ಲಿ ಇಮಾನಿಗೆ ಪರ್ಮನೆಂಟ್ ಬೇಕಂತ ಮಾಡಿಸೋಣ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಬಾಯ್.